ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈವಾಚೈಶಾನ ಚಾರುಮಾಮಿಹ ವಾದಯೇತ್. ನಮೋಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿಶಿರೋರುಬಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿಯುಗಧಾರಿಣೇ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಂದೇ ವಂದಾರು ಮಂದಾರಂ ವೃಂದಾವನ ವಿನೋದಿನಂ ವೃಂದಾವನ ಕಲಾನಾಥಂ ಪುರುಷೋತ್ತಮಮದ್ಭುತಂ. ಶ್ರೀ ಗುರುಭ್ಯೋ ನಮಃ. ಸಮಸ್ತ ಗುರುಭ್ಯೋ ನಮಃ. ಪುರುಷೋತ್ತಮ ಮಾಸದ ಮಹಾತ್ಮ್ಯವನ್ನು ಬೃಹನ್ನಾರದೀಯ ಪುರಾಣದಲ್ಲಿ ಬಂದದ್ದನ್ನು ನಾವು ಶ್ರವಣವನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ದಿವಸ ಪುರುಷೋತ್ತಮ ಮಾಸದ ಅನುಷ್ಠಾನದಿಂದ ನಮಗೆ ಆಗುವ ಫಲದ ಬಗ್ಗೆ ಒಂದು ಆಖ್ಯಾಯಿಕೆಯನ್ನು ತಿಳಿಸಿಕೊಡ್ತಾ ಇದ್ದಾರೆ. ಪೂರ್ವದಲ್ಲಿ ಹೈಹಯ ಎಂಬ ಒಂದು ದೇಶ, ಆ ದೇಶದಲ್ಲಿ ಚಿತ್ರಧರ್ಮ ಎಂಬ ಹೆಸರಿನ ಪ್ರಸಿದ್ಧನಾದ ರಾಜನಿದ್ದ. ಒಳ್ಳೆಯ ಬುದ್ಧಿವಂತ, ಸತ್ಯವಾದ ಕರ್ಮದಲ್ಲೇ ರತನಾಗಿದ್ದ, ಮಹಾಪರಾಕ್ರಮಿಯಾಗಿದ್ದ. ಅಂತಹ ರಾಜನಿಗೆ ಅತ್ಯಂತ ತೇಜಸ್ವಿಯಾದ ಒಬ್ಬ ಮಗ, ಅವನ ಹೆಸರು ದೃಢಧನ್ವ. ಅವನ ಉಪಾಖ್ಯಾನವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಂತಹ ಈ ದೃಢಧನ್ವ ಸರ್ವಗುಣ ಸಂಪನ್ನ, ಸತ್ಯವಾಕ್, ಧಾರ್ಮಿಕನಾಗಿದ್ದ. ವಿಶಾಲವಾಗಿರ್ತಕ್ಕಂತಹ ವಕ್ಷಸ್ಸು, ಮಹಾಭುಜ, ಎಲ್ಲ ರಾಜನಿಗೆ ಚಕ್ರವರ್ತಿಗೆ ಬೇಕಾಗಿರುವ ಗುಣಗಳು ಅವನಲ್ಲಿ ಅವನಲ್ಲಿ ಸಂಪನ್ನವಾಗಿದ್ದವು. ಅಂತಹ ದೃಢಧನ್ವ ತನ್ನ ಬಾಲ್ಯದಲ್ಲೇ ವೇದಾಂಗಾದಿಗಳನ್ನೆಲ್ಲ ಅಧ್ಯಯನವನ್ನು ಮಾಡಿ ಅವನು ಮಹಾ ವಿದ್ವಾನ್ ಆಗಿದ್ದಾನೆ. ಸಕೃನ್ ನಿಗದ ಮಾತ್ರೇಣ ಪ್ರಾಗಧೀತಾನಿವ ಸ್ಫುಟಂ. ಗುರುಕುಲದಲ್ಲಿ ಒಂದು ಬಾರಿ ಗುರುಗಳು ಹೇಳಿದ ಆ ವೇದಗಳನ್ನು ಸಂಪೂರ್ಣವಾಗಿ ಅವನು ಮನನವನ್ನು ಮಾಡಿ ತಿಳಿದುಕೊಂಡಿದ್ದಾನೆ. ವಿದ್ಯೆ ಕಲಿತು ಗುರುಗಳಿಗೆ ದಕ್ಷಿಣೆಯನ್ನು ಕೊಟ್ಟು ಅವರನ್ನು ಪೂಜಿಸಿ ಅವರ ಅನುಜ್ಞೆಯಿಂದ ತಂದೆಯ ರಾಜ್ಯಕ್ಕೆ ಬಂದಿದ್ದಾನೆ. ಚಿತ್ರಧರ್ಮ ತನ್ನ ಮಗನ ಈ ಒಂದು ಅನೇಕ ಗುಣಗಳನ್ನು ಹಾಗೂ ವಿದ್ಯೆಯನ್ನು ತಿಳಿದು ಬಹಳ ಸಂತುಷ್ಟನಾದ. ಯುವಕನಾದ, ಸತ್ಯಧರ್ಮ ಪರಾಯಣನಾದ, ಪ್ರಜೆಗಳ ಪಾಲನೆಯಲ್ಲಿ ಸಮರ್ಥನಾದ ಇವನಿಗೆ ರಾಜ್ಯದ ಭಾರವನ್ನು ಒಪ್ಪಿಸಿ ತಾನು ಮುಂದೆ ಕೊನೆಯ ಕಾಲದಲ್ಲಿ ವನವಾಸಿಯಾಗಿ ವಾನಪ್ರಸ್ಥಾಶ್ರಮದಲ್ಲಿ ಕಾಲವನ್ನು ಕಳೆಯಬೇಕು. ಯಾಕೆ ಅಂದರೆ ಪ್ರತಿಯೊಬ್ಬರೂ ಕೂಡ ರಾಜ್ಯವನ್ನು ಪರಿಪಾಲನೆ ಮಾಡಿ ಯೋಗೇನ ಅಂತೆ ತನುತ್ಯಜಾಂ ಎಂಬುದಾಗಿ ಹೇಳಿದ್ದಾರೆ. ಯೋಗ ಮಾರ್ಗದಿಂದ ಭಗವಂತನ ಆರಾಧನೆಯನ್ನು ಮಾಡಿ ಅವರು ಸದ್ಗತಿಯನ್ನು ಪಡೆಯಬೇಕು. ಧ್ರುವ, ಅಂಬರೀಷ, ಶರ್ಯಾತಿ, ಶಿಬಿ, ರಂತಿದೇವ, ಶಶಿಬಿಂದು, ಭಗೀರಥ ಇವರೇ ಮೊದಲಾದ ಮಹಾರಾಜರೆಲ್ಲರೂ ಅವರು ಕೂಡ ರಾಜ್ಯವನ್ನು ಪರಿಪಾಲನೆ ಮಾಡಿ ಕೊನೆಯಲ್ಲಿ ಭಗವಂತನ ಆರಾಧನೆಯಿಂದ ಅವರು ಸದ್ಗತಿಯನ್ನು ಪಡೆದಿದ್ದಾರೆ. ನಾನು ಹಾಗೆ ಮಾಡಬೇಕು ಅಂತ ಆ ಚಿತ್ರಧರ್ಮ ರಾಜ ಸಂಸಾರದಲ್ಲಿ ಸ್ನೇಹಮಯ ಪಾಶವನ್ನು ತೊರೆದು ದೃಢಧನ್ವನಿಗೆ ರಾಜ್ಯವನ್ನು ಕಟ್ಟಿ ರಾಜ್ಯದ ಭಾರವನ್ನು ಮಗನಿಗೆ ಒಪ್ಪಿಸಿ ವಿರಕ್ತನಾಗಿ ಪುಲಹ ಋಷಿಗಳ ಆಶ್ರಮಕ್ಕೆ ಬಂದ. ಅಲ್ಲಿ ಭಗವಂತನ ಆರಾಧನೆಯನ್ನು ಮಾಡುತ್ತಾ ನಿಸ್ಪೃಹನಾಗಿ, ನಿರಾಹಾರನಾಗಿ ನಿರಂತರ ಭಗವದ್ ಆರಾಧನೆಯಿಂದ ಅವನು ಸಾಧನೆಯನ್ನು ಮಾಡಿ ಜಗಾಮ ಹರಿ ಮಂದಿರಂ ಪರಮಾತ್ಮನ ಲೋಕವನ್ನು ಹೊಂದಿದ. ಈ ವಾರ್ತೆಯನ್ನು ಕೇಳಿದ ದೃಢಧನ್ವ ಸಂತೋಷ ದುಃಖ ಎರಡೂ ಆಯಿತು.
ಉತ್ತಮವಾದ ಸಾಧನೆಯನ್ನು ಮಾಡಿ ತನ್ನ ತಂದೆ ಸದ್ಗತಿಯನ್ನು ಹೊಂದಿದ ಅನ್ನುವ ಸಂತೋಷ, ಆದರೆ ತಂದೆಯನ್ನು ಕಳೆದುಕೊಂಡೇನಲ್ಲ ಅಂತನ್ನುವ ತಾತ್ಕಾಲಿಕ ದುಃಖ. ಇದು ಎಲ್ಲರಿಗೂ ಆಗುವುದೇ. ಆದರೆ ಆ ಸದ್ಗತಿಯನ್ನು ಹೊಂದಿದ ತಂದೆಯ ಬಗ್ಗೆ ತಾನು ಸಂತೋಷವನ್ನು ಪಟ್ಟು ಅವನ ಮುಂದಿನ ಎಲ್ಲ ಕರ್ಮಗಳನ್ನು ಮಾಡಿ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ ಪಿತೃಭಕ್ತನಾದ ದೃಢಧನ್ವ. ಒಂದು ಸಲ ಪುಷ್ಕರಾವರ್ತ ಎಂಬತಕ್ಕಂತಹ ಪ್ರದೇಶದಲ್ಲಿ ಅವನು ಯುದ್ಧಕ್ಕೆ ಹೋದ. ಅಲ್ಲಿ ಒಬ್ಬ ರಾಜ ಅವನ ಜೊತೆ ಯುದ್ಧವನ್ನಾಡಿದಾಗ ಅವನ ಮಗಳು ಒಳ್ಳೆಯ ರೂಪವತಿ, ಅವಳ ಹೆಸರೇ ಗುಣಸುಂದರಿ. ಅವಳನ್ನು ಮದುವೆಯನ್ನು ಮಾಡಿಕೊಂಡ. ಆ ಇಬ್ಬರು ಅನ್ಯೋನ್ಯವಾದ ದಾಂಪತ್ಯ ಜೀವನದಿಂದ ಸುಖವಾಗಿ ಇದ್ದಾರೆ. ಅವಳು ಕೂಡ ಗುಣಸುಂದರಿ ಪತಿಗೆ ಅತ್ಯಂತ ಅನುಕೂಲಳಾಗಿರುವ ಭಾರ್ಯೆಯಾಗಿ ಪೂರ್ಣವಾಗಿರುವ ಪಾತಿವ್ರತ್ಯದಿಂದ ಅವನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಅವರಿಬ್ಬರು ಸುಖವಾಗಿ ಜೀವನವನ್ನು ಕಳೀತಾ ಇದ್ದಾರೆ. ಏಕಪತ್ನಿ ವ್ರತಸ್ಥನಾದ ದೃಢಧನ್ವ ಅಂತಃಪುರದಲ್ಲಿ ಮಲಗಿದಾಗ ಒಂದು ದಿವಸ ರಾತ್ರಿಯಲ್ಲಿ ಒಂದು ಆಲೋಚನೆ ಬಂತು. ಬಹಳ ಸಂತೋಷದಿಂದ ಅಹೋಯಂ ವೈಭವ ಕೇನ ಪುಣ್ಯೇನ ಮಹತಾಭವತ್, ಯಾವ ಪುಣ್ಯದಿಂದ ಇಷ್ಟು ವೈಭವದ ಜೀವನವನ್ನು ನಾನು ಕಳೀತಾ ಇದ್ದೇನೆ. ನಾನು ಹುಟ್ಟಿದಾಗಿನಿಂದ ಎಲ್ಲ ಫಲಗಳು ನಾನು ಅಂದುಕೊಂಡಂತೆ ನನಗೆ ಸಿಗ್ತಾ ಇವೆ. ಹಾಗೆ ನೋಡಿದರೆ ನಾನೇನು ಅಷ್ಟು ತಪಸ್ಸನ್ನು ಮಾಡಿಲ್ಲ, ಯಾವುದೇ ವಿಧವಾಗಿರುವ ಯಜ್ಞಯಾಗಾದಿ ಕರ್ಮಗಳನ್ನು ಮಾಡಿಲ್ಲ, ಯಾವ ಪುಣ್ಯವು ನನಗೆ ತಿಳಿದಂತೆ ಈ ಜನ್ಮದಲ್ಲಿ ಮಾಡಿಲ್ಲ. ಆದರೆ ಇಷ್ಟು ನನಗೆಲ್ಲವೂ ಸುಖ ನನಗಾಗ್ತಾ ಇದೆ, ಎಷ್ಟು ಪುಣ್ಯವಿರಬಹುದೋ ಏನೋ ಅಂತ ಮನಸ್ಸಿನಲ್ಲಿ ದೃಢಧನ್ವನಿಗೆ ಬಂತು. ಅವನು ಆ ರಾತ್ರಿ ಕಳೆದು ಪ್ರಾತಃ ಕಾಲದಲ್ಲಿ ಎದ್ದು ತನ್ನ ಸ್ನಾನ ಸಂಧ್ಯಾದಿ ಕರ್ಮಗಳನ್ನೆಲ್ಲ ಮುಗಿಸಿ ಬೇಟೆಯಾಡುವುದಕ್ಕಾಗಿ ಹೋಗಿದ್ದಾನೆ. ಆ ಬೇಟೆಯನ್ನು ಆಡುವಾಗ ಅನೇಕ ಪ್ರಾಣಿಗಳನ್ನು ತನ್ನ ಪರಾಕ್ರಮದಿಂದ ಸೋಲಿಸಿ ಅವುಗಳನ್ನು ವಶ ಮಾಡಿಕೊಂಡು ತಾನು ಮುಂದೆ ಹೋಗ್ತಾ ಇರುವಾಗ ಅಲ್ಲಿ ಒಂದು ಮೃಗ, ಆ ಮೃಗ ಓಡ್ತಾ ಇದೆ ವೇಗದಿಂದ. ಇವನ ಬಾಣ ತಾಕಿದೆ, ಆದರೆ ಮೃಗ ಸಿಕ್ಕಿಲ್ಲ. ಹಾಗೆ ರಕ್ತ ಸುರಿತಾ ಹೋಗ್ತಾ ಇದೆ. ಅದರ ಬೆನ್ನತ್ತಿ ರಾಜ ಹೋದ. ಸಂಲೀನೋ ರಾಜ ಬಭ್ರಾಮ ತದ್ವನಂ, ಅದು ಬಹಳ ವೇಗದಿಂದ ಓಡಿ ಹೋಗ್ತಾ ಇದೆ. ಇವನು ಕೂಡ ಬೆನ್ನತ್ತಿ ಹೋಗಿದ್ದಾನೆ. ಹಾಗೆ ಮಧ್ಯಾಹ್ನ ಸಾಯಂಕಾಲದವರೆಗೆ ಬೆನ್ನು ಹತ್ತಿ ಹೋದ. ಆಮೇಲೆ ಆ ಮೃಗ ಅಲ್ಲಿ ಕಾಣಲಿಲ್ಲ. ಅಷ್ಟೊತ್ತಿಗೆ ಆಯಾಸವಾಗಿತ್ತು ದೃಢಧನ್ವ ರಾಜನಿಗೆ, ಬಾಯಾರಿಕೆಯಾಗಿದೆ. ಅವನು ನೀರು ಕುಡಿಯಬೇಕು ಅಂತ ನೋಡಿದಾಗ ಹತ್ತಿರದಲ್ಲಿ ಒಂದು ಚಿಕ್ಕ ಸರೋವರ ಕಂಡಿದೆ. ಆ ಸರೋವರದ ತೀರಕ್ಕೆ ಬಂದು ಜಲವನ್ನು ಪಾನ ಮಾಡಿದ. ವಿಶ್ರಾಂತಿಯನ್ನು ಪಡೆಯುವುದಕ್ಕಾಗಿ ಹತ್ತಿರದಲ್ಲಿ ಒಂದು ನೆಗ್ರೋಧ ವೃಕ್ಷ, ಆ ವೃಕ್ಷದ ಅಡಿಯಲ್ಲಿ ತಾನು ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ಪಡಿತಾ ಇದ್ದಾನೆ. ಅದೇ ಸಂದರ್ಭದಲ್ಲಿ ಹತ್ತಿರದಲ್ಲೇ ಒಂದು ಶುಕ, ಒಂದು ಗಿಳಿ, ಆ ಗಿಳಿ ತನ್ನ ಸುಂದರವಾದ ರೆಕ್ಕೆಗಳಿಂದ ಹಾರ್ತಾ ಬಂದು ಒಂದು ಟೊಂಗೆ ಮೇಲೆ ಕುಳಿತುಕೊಂಡು ರಾಜನನ್ನು ಕುರಿತು ಮನುಷ್ಯವಾಣಿಯಿಂದ ಮಾತನಾಡ್ತಾ ಇದೆ. ಒಂದು ಶ್ಲೋಕವನ್ನು ಹೇಳ್ತಾ ಇದೆ. ರಾಜ ಆಶ್ಚರ್ಯಪಟ್ಟ. ಆ ಶ್ಲೋಕ ಏನು ಅಂತಂದರೆ, ವಿದ್ಯಮಾನಾತುಲ ಸುಖಮಾಲೋಕ್ಯ ಅತೀವ ಭೂತಲೇ ಚಿಂತಯಸಿ ತತ್ವಂ ತ್ವಂ ನ ಚಿಂತಯಸಿ ತತ್ವಂ ತ್ವಂ ತತ್ಕಥಂ ಪಾರಮೇಶ್ಯಸಿ. ಒಂದಲ್ಲ ಎರಡಲ್ಲ ಅನೇಕ ಬಾರಿ ಆ ಶ್ಲೋಕವನ್ನು ಹೇಳ್ತಾ ಇದೆ. ರಾಜನಿಗೆ ಕುತೂಹಲ, ನನ್ನನ್ನು ನೋಡಿ ಈ ಶ್ಲೋಕವನ್ನು ಹೇಳ್ತಾ ಇದೆ ಈ ಶುಕ, ಏನಿರಬಹುದು ಅಂತ ಚಿಂತನೆ ಮಾಡಿದ. ಅದರ ಅರ್ಥವಿದೆ, ವಿದ್ಯಮಾನ ಅತುಲ ಸುಖ ಮಾಲೋಕ್ಯ. ರಾಜ, ನಿನಗೆ ಅತುಲವಾದ ಅಸದೃಶವಾದ ಸುಖ ಇದೆ, ಅದನ್ನು ಅನುಭವಿಸುತ್ತಾ ಈ ಭೂಮಿಯಲ್ಲಿ ಚೆನ್ನಾಗಿ ನಿನ್ನ ಜೀವನವನ್ನು ಕಡಿತಾ ಇದ್ದಿ. ಆದರೆ ನ ಚಿಂತಯಸಿ ತತ್ವಂ ತ್ವಂ, ನೀನು ತತ್ವವನ್ನು ಚಿಂತನೆಯನ್ನು ಮಾಡ್ತಾ ಇಲ್ಲ. ಯಾವಾಗ ನಿನಗೆ ತತ್ಕಥಂ ಪಾರಮೇಶ್ಯಸಿ, ನಿನಗೆ ಸದ್ಗತಿಯಾಗುತ್ತದೆ ಅಂತ ಆ ಶ್ಲೋಕದ ಅರ್ಥ. ಅದನ್ನು ಕೇಳಿದಾಗ ಸಂತೋಷವಾಯಿತು ರಾಜನಿಗೆ. ಹಾಗಾದರೆ ನನಗೆ ಜೀವನದೊಳಗೆ ಚೆನ್ನಾಗಿ ಸುಖವಿದೆ, ಅದು ಗಿಳಿ ಹೇಳ್ತಾ ಇದೆ, ಅದು ಭವಿಷ್ಯ ಹೇಳ್ತಾ ಇದೆ. ಜೊತೆಗೆ ತತ್ಕಥಂ ಪಾರಮೇಶ್ಯಸಿ, ನಿನಗೆ ಪರಮಾತ್ಮನ ಜ್ಞಾನದಿಂದ ಸದ್ಗತಿ ಆಗುವುದೆಂತೂ ಅಂತ ಹೇಳ್ತಾ ಇದೆ. ಹಾಗಾದರೆ ನನಗೇನೋ ಸೂಚನೆಯನ್ನು ಮಾಡ್ತಾ ಇದೆ ಅಂತ ಆ ರಾಜ ಅದೇ ಮಾತನ್ನೇ
ಅವನು ಮೆಲುಕು ಹಾಕ್ತಾ ಇದ್ದಾನೆ. ಆಗ ಸ್ವಲ್ಪ ಕಾಲ ಆದ ಮೇಲೆ ಏನೋ ಇದರಿಂದ ನನಗೆ ಸೂಚನೆ ಸಿಗ್ತಾ ಇದೆ ಅಂತ ಅಂದ. ರಾತ್ರಿ ಆಯಿತು. ಅಷ್ಟು ಹೊತ್ತಿಗೆ ಆ ಕೀರ, ಆ ಶುಕ ಪಕ್ಷಿಯೂ ಕೂಡ ದೂರ ಹೋಗಿದೆ. ಇವನು ಮನೆಗೆ ಬಂದ. ಮನೆಗೆ ಬಂದು ಸುಖದ ಸುಪ್ಪತ್ತಿಗೆ ಮಂಚದ ಮೇಲೆ ಮಲಗಿ ಚಿಂತನೆಯನ್ನು ಮಾಡ್ತಾ ಇದ್ದಾನೆ. ಹೆಂಡತಿ ಗುಣಸುಂದರಿ ಬಂದಿದ್ದಾಳೆ. ಹಾಲು, ಹಣ್ಣು, ಉಪಹಾರ, ಭಕ್ಷ್ಯ ಭೋಜ್ಯಗಳನ್ನೆಲ್ಲ ತಂದುಕೊಟ್ಟಿದ್ದಾಳೆ. ಆದರೆ ಇವನು ಯಾವುದರ ಮೇಲೆ ಉತ್ಸಾಹವಿಲ್ಲ. ಹೆಂಡತಿ ಕೇಳಿದಳು, ಭೋ ಪುರುಷ ಶಾರ್ದೂಲ ದೌರ್ಮನಸ್ಯಮಿದಂತೆ, ಯಾಕೆ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಚಿಂತೆ ಇದೆ, ಹೇಳ್ರಿ ಏನು ಕಾರಣ ಅಂತ ಅವಳು ಸಮಾಧಾನದ ನುಡಿಗಳಿಂದ ಕೇಳಿದರೂ ಕೂಡ ರಾಜ ಉತ್ತರ ಕೊಡ್ತಾ ಇಲ್ಲ. ಯಾಕೆ, ಇದು ನನಗಾಗಿಯೇ ಹೇಳಿದ ಶ್ಲೋಕ, ಇದು ಇವಳಿಗೇನು ಅರ್ಥವಾಗ್ತದೆ ಅಂತ ಅವನು ಮನಸ್ಸಿನಲ್ಲೇ ಚಿಂತನೆ ಮಾಡ್ತಾ ಇದ್ದಾನೆ. ಬಹಳ ಬಾರಿ ಕೇಳಿದಳು, ಎಷ್ಟು ಕೇಳಿದರೂ ಉತ್ತರವನ್ನು ಕೊಡಲಿಲ್ಲ. ಹೀಗೆ ಚಿಂತನೆಯನ್ನು ಮಾಡ್ತಾ ಮಾಡ್ತಾ ರಾಜ ಕಾಲವನ್ನು ಕಳೆದಿದ್ದಾನೆ. ಕೆಲವು ಕಾಲ ಆಗಿದೆ. ಆದ ಮೇಲೆ ಒಂದು ದಿವಸ ಅವನ ರಾಜ್ಯಕ್ಕೆ ವಾಲ್ಮೀಕಿ ಋಷಿಗಳು ಬಂದಿದ್ದಾರೆ. ಯಾವ ವಾಲ್ಮೀಕಿಗಳು ರಾಮಾಯಣವನ್ನು ರಚನೆ ಮಾಡಿದ್ದಾರೆಯೋ ಆ ವಾಲ್ಮೀಕಿ ಋಷಿಗಳು ಬಂದು ಅವನ ರಾಜ್ಯದಲ್ಲಿ ಯೋಗಕ್ಷೇಮ ಕುಶಲ ಪ್ರಶ್ನೆಗಳನ್ನೆಲ್ಲ ಮಾಡಿದ್ದಾರೆ. ರಾಜ ಅರ್ಘ್ಯಪಾದ್ಯಾದಿಗಳಿಂದ ಪೂಜೆಯನ್ನು ಮಾಡಿ ಅವರಿಗೆ ಸಿಂಹಾಸನದಲ್ಲಿ ಕುಳ್ಳಿರಿಸಿದಾಗ ವಾಲ್ಮೀಕಿಗಳು ಕೇಳ್ತಾರೆ, ರಾಜ ನೀನು ಎಲ್ಲ ಉಪಚಾರವನ್ನು ಮಾಡಿದ್ದಿ, ಪ್ರಜೆಗಳೆಲ್ಲ ಸುಖಿಯಾಗಿ ಇದ್ದಾರೆ, ರಾಜ್ಯವು ಕೂಡ ನಿಷ್ಕಂಟಕವಾಗಿದೆ, ಯಾಕೋ ನಿನ್ನ ಮನಸ್ಸಿನಲ್ಲಿ ಏನೋ ಖೇದವಿದೆ, ಏನು ಅಂತ ಕೇಳಿದಾಗ ಆಗ ರಾಜ ಬೇಟೆಯಾಡಲು ಹೋದಾಗ ಏನೇನು ತನ್ನ ಅನುಭವವಿತ್ತೋ ಅದನ್ನೆಲ್ಲ ಹೇಳಿದ. ಒಂದು ಗಿಳಿ ಬಂದದ್ದು, ವಿದ್ಯಮಾನ ಅತುಲ ಸುಖಮಾಲೋಕ್ಯ ಅತೀವ ಭೂತಲೇ ನ ಚಿಂತಯಸಿ ತತ್ವಂ ತ್ವಂ ಅಂತ ಆ ಶ್ಲೋಕವನ್ನು ಏನು ಹೇಳಿತ್ತೋ ಆ ಶ್ಲೋಕವನ್ನು ಹೇಳಿದ. ಆ ಗಿಳಿ ಆ ಶ್ಲೋಕವನ್ನು ಹೇಳಿದೆ, ನನಗೆ ಏನೂ ಅರ್ಥವಾಗಿಲ್ಲ, ನೀವು ತ್ರಿಕಾಲದರ್ಶಿಗಳು, ಅದನ್ನು ಹೇಳಬೇಕು ಅಂತ ಕೇಳಿದಾಗ ಕೂಡಲೇ ವಾಲ್ಮೀಕಿ ಋಷಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ವಿಚಾರವನ್ನು ಮಾಡಿ, ನೋಡಪ್ಪ, ಇದು ಬೇರೆ ಏನೂ ಅಲ್ಲ, ನಿನ್ನ ಮನಸ್ಸಿನಲ್ಲಿರುವ ಸಂದೇಹಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೇನೆ ಕೇಳು. ನಿನ್ನ ಪೂರ್ವ ಜನ್ಮದ ಚರಿತ್ರೆಯನ್ನೇ ಆ ಶುಕ ಹೇಳಿದೆ ಅಂತ ಕೇಳಿದಾಗ, ಏನದು ಅಂತ ಕೇಳಿದಾಗ ಅದಕ್ಕೆ ಅವರು ಹೇಳ್ತಾ ಇದ್ದಾರೆ ವಾಲ್ಮೀಕಿ ಋಷಿಗಳು, ನೋಡು, ಪುರಾ ಜನ್ಮನಿ ರಾಜೇಂದ್ರ ಭವಾನ್ ದ್ರವಿಡ ದೇಶಜಃ, ಪೂರ್ವ ಜನ್ಮದಲ್ಲಿ ನೀನು ದ್ರವಿಡ ದೇಶದಲ್ಲಿ ಒಬ್ಬ ಬ್ರಾಹ್ಮಣನಾಗಿ ಹುಟ್ಟಿದ್ದಿ. ಆಗ ನಿನಗೆ ಸುದೇವ ಅಂತ ಹೆಸರು. ತಾಮ್ರಪರ್ಣಿ ನದಿಯ ತೀರದಲ್ಲಿ ನೀನು ಸಂಧ್ಯಾದಿ ಕರ್ಮಗಳನ್ನು ಮಾಡಿ ಧಾರ್ಮಿಕನಾಗಿ ಸತ್ಯವಾದಿಯಾಗಿ ವೇದಾಧ್ಯಯನ ಸಂಪನ್ನನಾಗಿ ವಿಷ್ಣು ಭಕ್ತಿ ಪರಾಯಣನಾಗಿದ್ದಿ. ಅಗ್ನಿಹೋತ್ರಾದಿ ಕರ್ಮಗಳನ್ನೆಲ್ಲ ಮಾಡಿ ಭಗವಂತನ ಆರಾಧನೆಯನ್ನು ಮಾಡ್ತಾ ಇದ್ದಿ. ಈ ರೀತಿಯಾಗಿ ನಿನ್ನ ವರ್ಣಾಶ್ರಮ ಧರ್ಮವನ್ನು ಚೆನ್ನಾಗಿ ಪರಿಪಾಲನೆ ಮಾಡ್ತಾ ಇರುವಾಗ ಗೌತಮ ಋಷಿಗಳು ತಮ್ಮ ಸುತೆ ಮಗಳಾಗಿರುವ ಗೌತಮಿಯನ್ನು ನಿನಗೆ ಕೊಟ್ಟು ವಿವಾಹವನ್ನು ಮಾಡಿದರು. ನಿಮ್ಮಿಬ್ಬರ ದಾಂಪತ್ಯ ಶಿವ ಹಾಗೂ ಶಿವಾನಿ ಇವರಿಬ್ಬರಂತೆ ಚೆನ್ನಾಗಿ ದಾಂಪತ್ಯ ನಡೀತಾ ಇದೆ. ಸುಖವಾಗಿ ಧರ್ಮವನ್ನು ಪರಿಪಾಲನೆ ಮಾಡ್ತಾ ಇದ್ರಿ. ಆದರೆ ಎಷ್ಟೋ ಕಾಲವಾದರೂ ಕೂಡ ಸಂತಾನವಾಗಿರಲಿಲ್ಲ. ಆಗದೇ ಇದ್ದಾಗ ಒಂದು ದಿನ ಏಕಾಂತದಲ್ಲಿ ಕುಳಿತು ಆ ಗೌತಮಿಯನ್ನು ಕುರಿತು, ಈ ಸುದೇವ ಬ್ರಾಹ್ಮಣ ಅಂದರೆ ಪೂರ್ವಜನ್ಮದಲ್ಲಿ ನೀನು, ಇನ್ನು ಮುಂದೆ ಸುದೇವ ಅಂತ ನಾವು ಅವನನ್ನೇ ಕರೆಯೋಣ. ಆ ಸುದೇವ ಬಹಳ ಧರ್ಮವನ್ನು ಮಾಡಿದೆ, ವರ್ಣಾಶ್ರಮಾಚಾರಗಳನ್ನೆಲ್ಲ ಆಚರಣೆ ಮಾಡ್ತಾ ಇದ್ದೇನೆ, ಆದರೆ ಯಾವ ಕಾರಣ ನಮಗೆ ಸಂತತಿ ಆಗ್ತಾ ಇಲ್ಲ. ಮಗನಾಗುವುದರಿಂದ ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಕೂಡ ಸುಖವಾಗ್ತದೆ. ಎಷ್ಟು ತಪಸ್ಸು ದಾನ ಮಾಡಿದ್ದೇನೆ, ಅದರ ಫಲ ಯಾಕೆ ಕಾಣ್ತಾ ಇಲ್ಲ. ಶುದ್ಧ ವಂಶದಲ್ಲಿ ಹುಟ್ಟಿರತಕ್ಕಂತಹ ಸಂತತಿ ಇಲ್ಲಿ ಮತ್ತು ಪರಲೋಕದಲ್ಲಿ ಸುಖಕ್ಕೆ ಕಾರಣವಾಗ್ತದೆ. ಅಂತಹ ಮಗ ನನಗೆ ಯಾಕೆ ಆಗಿಲ್ಲ. ಆ ಮಗುವನ್ನು ಅಂಕ ತೊಡೆಯಲ್ಲಿ ಕೂಡಿಸಿಕೊಂಡು ಅವನಿಗೆ ಚೆನ್ನಾಗಿ ಆಟವಾಡಿಸಿ ಉಪನಯನವನ್ನು ಮಾಡಿ ಯೋಗ್ಯ ಕಾಲದಲ್ಲಿ ವೇದಗಳ ಪಾಠವನ್ನು ಹೇಳಬೇಕು, ಅದು ನನಗೆ ಮಾಡಲು ಆಗಲಿಲ್ಲ.
ಪ್ರಾಪ್ತ ವಯಸ್ಕನಾದ ಮೇಲೆ ವಿವಾಹವನ್ನು ಮಾಡಬೇಕು. ಅದು ನಾನು ಮಾಡಲಿಕ್ಕಾಗಲಿಲ್ಲ. ವೃಥಾ ಜನ್ಮ ಗತಂ ಮಮ, ನನ್ನ ಜನ್ಮವೆಲ್ಲ ವ್ಯರ್ಥವಾಯಿತು, ನಾನು ಬದುಕಿದ್ದಾದರೂ ಏನು ಪ್ರಯೋಜನ ಎಂಬುದಾಗಿ ನನಗೆ ಆಯುಷ್ಯದ ಮೇಲೆ ಪ್ರೀತಿಯೇ ಇಲ್ಲ ಅಂತ ಹೆಂಡತಿಯ ಮುಂದೆ ಆ ಸುದೇವ ತನ್ನ ದುಃಖವನ್ನು ತೋಡಿಕೊಂಡ. ಆಗ ಗೌತಮಿ ಒಳ್ಳೆಯ ಬ್ರಾಹ್ಮಣನ ಮಗಳು, ಹಾಗಾಗಿ ಅವಳು ಸಾಂತ್ವನವನ್ನು ಮಾಡ್ತಾ ಇದ್ದಾಳೆ. ಪ್ರಾಣೇಶ್ವರ, ಯಾಕೆ ದುಃಖವನ್ನು ಪಡ್ತೀರಾ? ತುಚ್ಛವಾದ ಮಾತುಗಳನ್ನು ಯಾಕೆ ಆಡ್ತೀರಾ? ನಿಮ್ಮಂಥ ಭಗವದ್ಭಕ್ತರು ವೈಯಕ್ತಿಕ ಸಾಧನೆಯಿಂದಲೇ ಸದ್ಗತಿಯನ್ನು ಪಡಿತೀರಿ. ನಿಮಗೇನು ಕಷ್ಟ ಇದೆ? ನಿಮ್ಮ ಕರ್ಮಗಳಿಂದ ಈ ಲೋಕ ಪರಲೋಕ ಎರಡೂ ಕಡೆಗೂ ಕೂಡ ಸುಖ ಪ್ರಾಪ್ತಿಯಾಗ್ತಾ ಇದೆ. ಯಾಕೆ ದುಃಖ ಪಡ್ತೀರಿ? ಚಿತ್ರಕೇತು ಎಂಬ ರಾಜ ಭಾಗವತದಲ್ಲಿ ಬದ ಕಥೆಯನ್ನು ನೆನಪು ಮಾಡಿ ಕೊಡ್ತಾ ಇದ್ದಾಳೆ. ಚಿತ್ರಕೇತು ಎಂಬ ವಿದ್ಯಾಧರ, ಅವನಿಗೆ ಕೋಟಿ ಕೋಟಿ ಜನ ಭಾರ್ಯೆಯರಿದ್ದರೂ ಕೂಡ ನಾರದ ಮತ್ತು ಅಂಗಿರಸ ಋಷಿಗಳಿಂದ ಮಕ್ಕಳನ್ನು ಪಡೆದರು. ಆದರೆ ಆ ಮಗನಿಂದ ಅವನಿಗೆ ಸುಖವಾಗಲಿಲ್ಲ. ಅಂಗ ಎಂಬ ರಾಜ, ಅವನ ಕಥೆಯೂ ಭಾಗವತದಲ್ಲಿ ಬರ್ತದೆ. ಅವನು ವೇನ ಎಂಬ ಮಗನನ್ನು ಪಡೆದ, ಯಜ್ಞವನ್ನು ಮಾಡಿ, ಆದರೆ ಆ ಮಗನಿಂದ ಅವನಿಗೆ ಸುಖ ಆಗಲಿಲ್ಲ. ಹಾಗಾಗಿ ನೀನು ಬಹಳ ಚಿಂತೆಯನ್ನು ಮಾಡಬೇಡ. ಅಷ್ಟಾಗಿಯೂ ಮಕ್ಕಳಾಗಲೇಬೇಕು ಅಂತನೂ ಆಸೆ ಇದ್ದರೆ ಆರಾಧಯ ಜಗನ್ನಾಥಂ ಹರಿಂ ಸರ್ವಾರ್ಥದಂ ಮುದಾ, ಸರ್ವ ಫಲಪ್ರದನಾಗಿರುವ ಪರಮಾತ್ಮನ ಆರಾಧನೆಯನ್ನು ಮಾಡು. ಅದರಿಂದ ಭಗವಂತ ಅಭೀಷ್ಟವನ್ನು ಕೊಡ್ತಾನೆ. ಯಾವ ಭಗವದ್ ಆರಾಧನೆಯಿಂದ ಕರ್ದಮ ಪ್ರಜಾಪತಿಗಳು ಸಾಕ್ಷಾತ್ ಪರಮಾತ್ಮನನ್ನೇ ಕಪಿಲನಾಗಿ ಮಗನನ್ನಾಗಿ ಪಡೆದಿದ್ದಾರೆ ಅಂತ ಹೇಳಿದಾಗ ಆ ಗೌತಮಿಯ ಸಾಂತ್ವನದ ವಚನಗಳನ್ನು ಕೇಳಿ ಈ ಸುದೇವನಿಗೆ ಉತ್ಸಾಹ ಬಂದು ಅವನು ತಾಮ್ರಪರ್ಣಿ ನದಿಯಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿ ಹತ್ತಿರದಲ್ಲೇ ಇರುವ ಗಿಡದ ಒಣಗಿದ ಎಲೆಯನ್ನು 5ನೆಯ ದಿವಸಕ್ಕೆ 1 ಸಲ ತಿಂದು ತಪಸ್ಸನ್ನು ಮಾಡಿದ. 4000 ವರ್ಷಗಳವರೆಗೆ ತಪಸ್ಸನ್ನು ಮಾಡಿದಾಗ ಅವನ ತಪಸ್ಸಿನಿಂದ ಲೋಕಗಳೆಲ್ಲ ಕಂಪಿತವಾದವು. ದೇವಾಧಿದೇವತೆಗಳು ಪರಮಾತ್ಮನಿಗೆ ಹೋಗಿ ಹೇಳ್ತಾರೆ, ಭಗವಂತ ಆ ಸುದೇವನ ತಪಸ್ಸಿಗೆ ವರವನ್ನು ಕೊಡು ಅಂತ ಹೇಳಿದಾಗ ಭಗವಂತ ಪ್ರತ್ಯಕ್ಷನಾದಾಗ ಈ ಸುದೇವ ಎರಡೂ ಕೈಗಳನ್ನು ಎತ್ತಿ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ ಗದ್ಗದಿತವಾದ ಕಂಠದಿಂದ. ನಮಸ್ತೆ ದೇವದೇವೇಶ, ತ್ರೈಲೋಕ್ಯ ಅಭಯದ ಪ್ರಭೋ, ಸರ್ವೇಶ್ವರ ನಮಸ್ತೇಸ್ತು, ತ್ವಾಮಹಂ ಶರಣಂ ಗತಃ. ಪರಮಾತ್ಮ, ನೀನು ದೇವತೆಗಳಿಗೂ ದೇವ, 3 ಲೋಕದ ಒಡೆಯ, ಸರ್ವೇಶ್ವರ, ನಿನಗೆ ನಾನು ಶರಣ ಬಂದಿದ್ದೇನೆ. ಜಯಸ್ವರೂಪ, ನೀನು ಜಯಪ್ರದ, ಜಯಕ್ಕೆ ಒಡೆಯ, ಜಯಕ್ಕೆ ಕಾರಣ, ನೀನು ಜಗತ್ತಿಗೆ ರಕ್ಷಕನಾಗಿದ್ದಿ, ನೀನು ತೇಜೋಮಯನಾದವನು. ನಿನ್ನನ್ನು ಕೃಷ್ಣ, ವಿಷ್ಣು, ವಾಸುದೇವ ಅಂತ ಕರೀತಾರೆ. ದೀನವತ್ಸಲ, ಬ್ರಹ್ಮಾದಿ ದೇವತೆಗಳು ನಿನ್ನನ್ನು ಪೂರ್ಣವಾಗಿ ತಿಳಿಯಲು ಶಕ್ಯವಾಗೋದಿಲ್ಲ. ಅಂತಹ ಭಗವಂತ, ಮಂದನಾದ ನಾನು ನಿನ್ನನ್ನು ಹೇಗೆ ತಿಳಿಯಲು ಶಕ್ಯ ಅಂತ ಕೇಳಿದಾಗ ಅವನ ಸ್ತೋತ್ರವನ್ನು ಕೇಳಿ ಪರಮಾತ್ಮ ಅಂತಾನೆ, ಆಯ್ತಪ್ಪ, ನಿನ್ನ ಸ್ತೋತ್ರಕ್ಕೆ ನಾನು ಮೆಚ್ಚಿದ್ದೇನೆ, ನಿನ್ನ ಮನಸ್ಸಿನಲ್ಲಿ ಏನು ಅಪೇಕ್ಷೆ ಇದೆ ಕೇಳು, ವರವನ್ನು ಕೊಡ್ತೇನೆ ಅಂತ ಕೇಳಿದಾಗ ಸುದೇವ ಅಂತಾನೆ, ಭಗವಂತ, ನಿಜವಾಗಿ ನನ್ನ ತಪಸ್ಸಿಗೆ ನೀನು ಪ್ರೀತನಾಗಿದ್ದರೆ ದೀನಬಂಧೋ ದಯಾನಿಧೆ, ಉತ್ತಮನಾದ ಮಗನನ್ನು ನನಗೆ ಕೊಡು, ಈ ಗೃಹಸ್ಥ ಜೀವನ ಸಾರ್ಥಕವಾಗುತ್ತದೆ ಅಂತ ಹೇಳಿದಾಗ ಪರಮಾತ್ಮ ಹೇಳ್ತಾನೆ, ನೋಡಪ್ಪ ಭಗವಂತ, ನಮ್ಮ ಭಕ್ತ, ನನಗೆ ಅಧೇಯವಾದದ್ದು ಯಾವುದೂ ಇಲ್ಲ. ಅಂದರೆ ನಾನು ಕೊಡದೇ ಇದ್ದದ್ದು ಯಾವುದೂ ಇಲ್ಲ, ಎಲ್ಲವನ್ನೂ ನಾನು ಕೊಡುತ್ತೇನೆ. ಆದರೆ ನಿನಗೆ ಮಕ್ಕಳನ್ನು ಮಾತ್ರ ನಾನು ಕೊಡಲಾರೆ. ಯಾಕೆ ಅಂದರೆ 7 ಜನ್ಮಗಳವರೆಗೆ ನಿನಗೆ ಪುತ್ರದ ಸುಖ ಅಂತನ್ನೋದು ಇಲ್ಲ. ಹಾಗಾಗಿ ನಿನ್ನ ಹಣೆಯಲ್ಲಿ ವಿಧಾತ್ರ ನೈವ ನಿರ್ಮಿತಂ, ನಾನು ಕೊಡಲಾರೆ ಅಂತ ಹೇಳಿ ನಿನ್ನ ಹಣೆಯಲ್ಲಿರುವ ಎಲ್ಲ ರೇಖೆಗಳನ್ನು ನಾನು ನೋಡಿದಾಗ ತತ್ರ ನೈವಾಸ್ಥಿತೇ ಪುತ್ರ ಸುಖಂ ಸಪ್ತಸು ಜನ್ಮಸು ಅಂತ ಹೇಳಿದಾಗ ಆ ಮಾತನ್ನು ಕೇಳಿ ಮೂರ್ಛಿತನಾಗಿ ಬಿಟ್ಟ ಸುದೇವ. ಗರುಡಾರೂಢನಾದ ಪರಮಾತ್ಮ ಈ ತರಹ ಹೇಳಿದಾಗ ಕೆಳಗೆ ಬಿದ್ದ ಆ ಬ್ರಾಹ್ಮಣನನ್ನು ಕಂಡು ಗರುಡನಿಗೆ, ಅಯ್ಯೋ ಪಾಪ, 1000 ವರ್ಷ ತಪಸ್ಸು ಮಾಡಿದರೂ ಅವನಿಗೆ ಮಕ್ಕಳೇ ಆಗ್ತಾ ಇಲ್ಲವಲ್ಲ ಅಂತ ಅವನ ಮೇಲೆ ಕರುಣೆ ಬಂದು ತನ್ನ ರೆಕ್ಕೆಗಳಿಂದ ಗಾಳಿಯನ್ನು ಬೀಸಿದಾಗ ಅವನು ಎದ್ದ. ಆಗ ಗರುಡ ಪರಮಾತ್ಮನಿಗೆ ಹೇಳ್ತಾನೆ, ಭಗವಂತ, ಅಭಾಗ್ಯಸ್ಯ ಕೃತೋದ್ಯೋಗೋ ಮುಮೂರ್ಷೋರಿವ ಭೇಷಜಂ. ಅಭಾಗ್ಯ,
ಏನೂ ಇಲ್ಲ, ನಮಗೆ ಮಕ್ಕಳಾಗೋದಿಲ್ಲ ಅಂತ ಅವರು ಕಷ್ಟಪಟ್ಟು ತಪಸ್ಸನ್ನು ಮಾಡಿದ್ದಾರೆ, ನೀನು ವರ ಕೊಡೋದಿಲ್ಲ ಅಂದರೆ ಹೇಗೆ? ಅಷ್ಟರೊಳಗೆ ಗೌತಮಿ ಪಕ್ಕದಲ್ಲಿದ್ದಳು. ಅವಳು ಎಚ್ಚರಗೊಂಡ ಗಂಡನಿಗೆ ಸಮಾಧಾನ ಮಾಡ್ತಾ ಇದ್ದಾಳೆ, ಚಿಂತೆ ಇಲ್ಲ. ಮೃತ್ಯು ಹತ್ತಿರ ಬಂದಾಗ ಎಷ್ಟು ಔಷಧ ಉಪಚಾರವನ್ನು ಮಾಡಿದರೂ ಕೂಡ, ಎಂತಹ ವೈದ್ಯರು ಬಂದರೂ ಕೂಡ, ಸಾವು ಇನ್ನು ಕೆಲವೇ ಕ್ಷಣಗಳಲ್ಲಿ ಇರುವಾಗ ಎಂತಹ ಪ್ರಬಲವಾದ ಔಷಧವನ್ನು ಕೊಟ್ಟರೂ ಕೂಡ ಔಷಧ ಅದು ಗುಣವನ್ನು ಮಾಡುವುದಿಲ್ಲ, ಫಲಕಾರಿ ಆಗುವುದಿಲ್ಲ. ಹಾಗೆ ನಮ್ಮ ಹಣೆಯಲ್ಲಿ ಮಕ್ಕಳೇ ಇಲ್ಲ ಎಂಬುದಾಗಿ ತಸ್ಮಾತ್ ಸರ್ವತ್ರ ವಿಶ್ವಾಸಂ ವಿಹಾಯೋತ್ತಿಷ್ಟ ಭೂಸುರ. ಆದ್ದರಿಂದ ಬೇಡ, ನಮ್ಮ ತಪಸ್ಸು ವ್ಯರ್ಥವಾಯಿತು ಅಂತಿಲ್ಲ, ಭಗವಂತ ಪ್ರಸನ್ನನಾದ, ಸಾಕು, ದೈವವನ್ನು ಅನುಸರಿಸಿ ನಾವು ನಮ್ಮ ಮುಂದಿನ ಜೀವನವನ್ನು ಕಳೆಯೋಣ ಅಂತ ಹೆಂಡತಿ ಎಚ್ಚರಗೊಂಡ ಆ ಗಂಡನಿಗೆ ಹೇಳಿದಾಗ ಅವರಿಬ್ಬರ ಆ ಮಾತನ್ನು ಕೇಳಿ ಗರುಡ ದಯಾಹೃದಯದಿಂದ, ದೀನಬಂಧೋ ದಯಾಸಿಂಧೋ, ಭಕ್ತರಿಗೆ ಅಭಯವನ್ನು ಕೊಡತಕ್ಕಂತಹ ನೀನು ಅಘಟಿತ ಘಟನಾ ಶಕ್ತಿ ನಿನ್ನ ಹತ್ರ ಇರ್ತಾ ಇರುವಾಗ, ನಿನ್ನ ಆರಾಧನೆಯನ್ನು ಮಾಡಿ ಸಾವಿರಾರು ವರ್ಷ ಅವನಿಗೆ ಮಕ್ಕಳಾಗಲಿಲ್ಲ ಅಂದರೆ ನಿನ್ನ ದರ್ಶನ ವ್ಯರ್ಥವಾಗ್ತದೆ. ತರ್ಹಿ ವಿಪ್ರಸ್ಯ ಪುತ್ರೇಚ್ಛ ಪೂರಣೇಕ ಪರಿಶ್ರಮ. ಎಲ್ಲವನ್ನೂ ಕೊಡುವ ನಿನಗೆ ಒಬ್ಬ ಮಗನನ್ನು ಕೊಡಲಿಕ್ಕಾಗೋದಿಲ್ಲವೇ? ಒಂದು ಮಾತನ್ನು ಹೇಳ್ತಾನೆ ಗರುಡ, ಗಜಮರ್ಪಯತಃ ಪುಂಸಃ ಅಂಕುಶೇಕ ಪರಿಶ್ರಮ. ಆನೆಯನ್ನೇ ದಾನ ಕೊಟ್ಟವನಿಗೆ ಅದನ್ನು ರಕ್ಷಣೆ ಮಾಡುವುದಕ್ಕಾಗಿ, ನಿಗ್ರಹ ಮಾಡುವುದಕ್ಕಾಗಿ ಅಂಕುಶ ಕೊಡೋದೇನು ಕಷ್ಟ? ಹಾಗೆ ಇಷ್ಟೆಲ್ಲ ಕೊಟ್ಟಿರುವ ನೀನು ಒಬ್ಬ ಮಗನನ್ನು ಕೊಡಲಿಕ್ಕಾಗೋದಿಲ್ಲವೇ ಅಂತ ಹೇಳಿದಾಗ ಆಗ ಪರಮಾತ್ಮ ಅಂತಾನೆ, ನಾನೇನು ಮಾಡಬೇಕು? ಆಗ ಗರುಡ ಹೇಳ್ದ, ಸುಧಾಮ ಕೊನೆಯವರೆಗೂ ಕೂಡ ಅವನು ದಾರಿದ್ರ್ಯ, ಆದರೆ ಒಂದೇ ಒಂದು ಹಿಡಿ ಅವಲಕ್ಕಿ ಕೊಟ್ಟಾಗ ನೀನು ಅತುಲವಾದ ಐಶ್ವರ್ಯವನ್ನು ಕೊಡಲಿಲ್ಲವೇ? ಸಾಂದೀಪಿನಿ ಋಷಿಗಳ ಹತ್ತಿರ ನೀನು ವಿದ್ಯೆಯನ್ನು ಕಲಿಯಲು ಹೋದಾಗ ಮೃತರಾಗಿ ಎಷ್ಟೋ ವರ್ಷಗಳು ಕಳೆದ ಮೇಲೂ ಕೂಡ ಆ ಮೃತರಾದ ಮಕ್ಕಳನ್ನು ಕೊಡುವ ನಿನಗೆ ಇವನಿಗೆ ಒಬ್ಬ ಮಗನನ್ನು ಕೊಡಲಿಕ್ಕೆ ಆಗೋದಿಲ್ಲವೇ ಅಂತ ಗರುಡ ಪರಮಾತ್ಮನಿಗೆ ಕೇಳಿದಾಗ ಪರಮಾತ್ಮ ನಕ್ಕ. ಆಮೇಲೆ ಆಯ್ತಪ್ಪ, ನನ್ನ ಭಕ್ತನಾದ ನೀನು ಹೇಳ್ತಾ ಇದ್ದೀಯಲ್ಲ ಅಂಥೇಳಿ ಕೊಡ್ತೀನಿ ಅಂದಾಗ ಆಗ ಗರುಡ ಬ್ರಾಹ್ಮಣನಿಗೆ ಹೇಳ್ತಾನೆ, ನಿನ್ನ ಹಣೆಯ ಬರದಲ್ಲಿ 7 ಜನ್ಮಗಳವರೆಗೆ ಮಕ್ಕಳಿಲ್ಲ, ನೀನು ಕೇಳಿದ್ದೀಯಲ್ಲ, ಆದರೂ ಪರಮಾತ್ಮನಿಗೆ ನಿನ್ನ ಪರವಾಗಿ ನಾನು ಪ್ರಾರ್ಥನೆಯನ್ನು ಮಾಡಿದ್ದೇನೆ, ಅವನು ಪ್ರಸನ್ನನಾಗಿದ್ದಾನೆ, ನನ್ನ ಅಂಶದಿಂದ ಕೂಡಿರ್ತಕ್ಕಂಥ ಒಬ್ಬ ಮಗ ನಿನಗೆ ಹುಡ್ತಾನೆ, ಚಿಂತೆಯನ್ನು ಮಾಡಬೇಡ ಎಂಬುದಾಗಿ ಹೇಳಿ, ಧನ್ಯೋಸಿ ದ್ವಿಜ ಶಾರ್ದೂಲ ಯತ್ತೆ ಜಾತಾ ಹರೌಮತಿ. ನೀನು ಭಗವಂತನ ಆರಾಧನೆಯನ್ನು ಮಾಡಿದ್ದಿ, ಅದೆಂದೂ ವ್ಯರ್ಥವಾಗೋದಿಲ್ಲ ಅಂತ ಹೇಳಿ ಭಗವಂತನ ಧ್ಯಾನವನ್ನು ಮಾಡು, ನನಗೆ ಕೆಲವೇ ಕಾಲದಲ್ಲಿ ಸಂತಾನವಾಗ್ತದೆ ಅಂತ ಹೇಳಿ ಕಳುಹಿಸಿದರು. ಆಮೇಲೆ ಸುದೇವ ಮತ್ತು ಗೌತಮಿ ಇಬ್ಬರು ಮನೆಗೆ ಬಂದಿದ್ದಾರೆ. ಕೆಲವು ಕಾಲದಲ್ಲಿ ಗರ್ಭದ ಚಿಹ್ನ ಅವಳಲ್ಲಿ ಕಂಡಿದೆ. 9 ತಿಂಗಳಾಯಿತು. 10ನೇ ತಿಂಗಳು ಪ್ರಸವವನ್ನಾಗಿ ಮಾಡಿದ್ದಾಳೆ. ಉತ್ತಮವಾದ ಗಂಡು ಮಗು ಹುಟ್ಟಿದೆ. ಅವನಿಗೆ ನಾಮಕರಣವನ್ನು ಮಾಡಿದ ಸುದೇವ ಬ್ರಾಹ್ಮಣರನ್ನೆಲ್ಲ ಕರೆಸಿ ಅವನಿಗೆ ಮುಂದಿನ ಎಲ್ಲ ಸಂಸ್ಕಾರಗಳನ್ನು ಮಾಡಿದ್ದಾನೆ. ಶುಕದೇವ ಅಂತ ಹೆಸರನ್ನು ಕೂಡ ಇಟ್ಟಿದ್ದಾನೆ. ಅವನು ಒಳ್ಳೆಯ ಭಗವದ್ಭಕ್ತನಾಗಲಿ ಎಂಬುದಾಗಿ ಆ ಶುಕದೇವ ಬಾಲಕ ಅವನು ಬೆಳೀತಾ ಇದ್ದಾನೆ. ತಂದೆಯ ಮನೋರಥವನ್ನೆಲ್ಲ ಪೂರ್ಣ ಮಾಡ್ತಾ ಇದ್ದಾನೆ. ತಾಯಿಗೆ ಬಹಳ ಸಂತೋಷವಾಗಿದೆ. ಒಳ್ಳೆಯ ತೇಜಸ್ಸಿನಿಂದ ಅನ್ವಿತನಾಗಿ ಅವನು ಸಕೃತ್ ಆನಂದಯಾಮಾಸ ಸ್ವಗುರುಂ ಗುರುವತ್ಸಲಹ. ಇವನು ಹೇಳಿದ ಪಾಠ ಒಂದೇ ದಿನದಲ್ಲಿ ಒಪ್ಪಿಸಿ ಮತ್ತೆ ಮುಂದೆ ಹೋಗ್ತಾ ಇದ್ದಾನೆ. ಇಂತಹ ಒಳ್ಳೆಯ ಬುದ್ಧಿವಂತನಾದ ಮಗ ಅವನು. ಚೆನ್ನಾಗಿ ಓದ್ತಾ ಇರುವ ಕಾಲದಲ್ಲಿ ಒಂದು ಸಲ ಅವರ ಆಶ್ರಮದಲ್ಲಿ ದೇವಲ ಋಷಿಗಳು ಬಂದಿದ್ದಾರೆ. ಆ ದೇವಲ ಋಷಿಗಳಿಗೆ ಈ ಸುದೇವ ಚೆನ್ನಾಗಿ ಅರ್ಘ್ಯಪಾದ್ಯಾದಿಗಳನ್ನೆಲ್ಲ ಕೊಟ್ಟು ಪೂಜೆ ಮಾಡಿದಾಗ ಇಬ್ಬರು ನಮಸ್ಕಾರವನ್ನು ಮಾಡಿದ್ದಾರೆ. ಆಗ ಮಗು ಬಂದಿದೆ. ಅವನು ಒಳ್ಳೆಯ ಲಕ್ಷಣಗಳನ್ನು ನೋಡಿ ಸಂತುಷ್ಟನಾಗಿರ್ತಕ್ಕಂತಹ ರಾಜ ಆ ದೇವಲ ಋಷಿಗಳು, ಏನಪ್ಪ ಒಳ್ಳೆಯ ಲಕ್ಷಣಗಳು, ಒಳ್ಳೆಯ ಮುಖದಲ್ಲಿ ಮತ್ತು ಅವನ ಶರೀರದಲ್ಲಿ ಅವನ ಬುದ್ಧಿಯಿಂದ ನೋಡಿದಾಗ ಒಳ್ಳೆಯ ದೇಹದ ಲಕ್ಷಣಗಳೆಲ್ಲ ಇವೆ, ಸರ್ವಲಕ್ಷಣ ಸಂಪನ್ನ ಸಮಕರಣ ಅಂತ ವರ್ಣನೆ ಮಾಡಿದರು. ಇಷ್ಟೆಲ್ಲ ಹೇಳಿ ತಲೆಯ ಮೇಲೆ ಕೈಯಾಡಿಸಿ ಬರಪ ಶಿಶು ಅಂತ ಕರೆದು ಅವನ ಕೈಯನ್ನು ನೋಡಿದರೆ ಆಗ ದಿಢೀರನೆ ದೇವಲ ಋಷಿಗಳಂತಾರೆ, ಅಯ್ಯೋ ಏನು ಮಾಡಬೇಕಪ್ಪ, ಇವನಿಗೆ 10 ವರ್ಷ ಮಾತ್ರ ಆಯುಷ್ಯವಿದೆ ಅಂತ ಹೇಳ್ತಾರೆ. ಆಗ
ಆಯುಷ್ಯ 10 ವರ್ಷ ಇದೆ ಅಂತ ಕೇಳಿದಾಗ ಆಗ ಅವರಿಗೆ ದುಃಖ ಆಯ್ತು. ಅಯ್ಯೋ, ಮೊದಲು ಆಯುಷ್ಯವನ್ನು ನೋಡಿ ಲಕ್ಷಣವನ್ನು ಹೇಳಬೇಕು. ಲಕ್ಷಣಗಳೆಲ್ಲ ಚೆನ್ನಾಗಿ ಇದ್ದರೂ ಕೂಡ ಆಯುಷ್ಯವಿರಲಿಲ್ಲ ಅಂತಾದರೆ ಏನು ಪ್ರಯೋಜನ ಎಂಬುದಾಗಿ ಆ ದೇವಲ ಋಷಿಗಳು ಖಿನ್ನರಾಗಿದ್ದಾರೆ. ಸುದೇವತನಯೋಯಂತೆ ದ್ವಾದಶೇ ಹಾಯನೇವನೇ. 10 ಬಹಳ ಆದರೆ 12ನೇ ವರ್ಷಕ್ಕೆ ಇವನಿಗೆ ಮೃತ್ಯು ಅನ್ನೋದು ಬರ್ತದೆ. ಹಾಗಾಗಿ ಶೋಕವನ್ನು ಮಾಡಬೇಡ. ಅವಶ್ಯಂ ಭಾವಿನೋ ಭಾವ ಭವಂತೇವ ನ ಸಂಶಯ. ಯಾವಾಗ ಏನಾಗಬೇಕೋ ಅದು ವಿಧಿ ಲಿಖಿತ, ಯಾರೂ ಅದನ್ನು ಕೂಡ ಅಳಿಸಲು ಶಕ್ಯವಿಲ್ಲ ಅಂತ ಹೇಳಿ ಅದಕ್ಕೇನಾದರೂ ಈಗಿನಿಂದ ಉಪಾಯವನ್ನು ಮಾಡ್ತೇನೆ ಅಂತಂದರೆ ತತ್ರ ಪ್ರತಿನಿಧಿರ್ ನಾಸ್ತಿ ಮುಮುರ್ಷೋರಿವ ಭೇಷಜಂ. ಯಾವ ಮನುಷ್ಯ ಮತ್ತೆ ಅದೇ ಮಾತನ್ನು ಹೇಳ್ತಾರೆ, ಸಾಯುವುದಕ್ಕೆ ಸಮೀಪದಲ್ಲಿ ಇದ್ದ ವ್ಯಕ್ತಿಗೆ ಔಷಧ ಕೊಟ್ಟರೂ ಕೂಡ ಔಷಧ ಪ್ರಭಾವ ಬಹಳ ಕಾಲವಾದ ಮೇಲೆ ಪರಿಣಾಮವಾಗಬೇಕು. ಅಷ್ಟು ಕಾಲ ಇವರು ಬದುಕೋದೇ ಇಲ್ಲ ಅಂತಾದರೆ ಔಷಧವನ್ನು ಕೊಟ್ಟೂ ಕೂಡ ಅದು ವಿಫಲವಾಗುತ್ತದೆ ಅಂತ ಹೇಳಿ ಆ ದೇವಲ ಋಷಿಗಳು ಈ ಭವಿಷ್ಯವನ್ನು ನುಡಿದು ಬ್ರಹ್ಮಲೋಕಕ್ಕೆ ಹೋಗಿದ್ದಾರೆ. ಆಗ ಆ ಸುದೇವ ಆ ಮಾತನ್ನು ಕೇಳಿ ವಿಲಲಾಪ ಚಿರಂ ಭೂಮಿಯ ಮೇಲೆ ಬಿದ್ದು, ಅಯ್ಯೋ, ನಾನಿಷ್ಟು ಕಷ್ಟಪಟ್ಟು ತಪಸ್ಸನ್ನು ಮಾಡಿ 4000 ವರ್ಷ ತಪಸ್ಸಿನ ಫಲ 12 ವರ್ಷದೊಳಗೇ ಹೋಗಿಬಿಡುತ್ತದೆಯಲ್ಲ ಅಂತ ಅವನು ಮಗನ ಮುಖವನ್ನು ಎತ್ತಿ ಮುದ್ದಾಡ್ತಾ ಇದ್ದಾನೆ. ಆಗ ಗೌತಮಿ ಹೇಳ್ತಾ ಇದ್ದಾಳೆ, ದ್ವಿಜರಾಜನ ಕರ್ತವ್ಯ ಭೀತಿರ್ಭಾವ್ಯೇಷು ವಸ್ತುಷು. ಬ್ರಾಹ್ಮಣ ಶ್ರೇಷ್ಠರೇ, ನೀವು ನನ್ನ ಯಜಮಾನರು, ವೇದಾದಿಗಳನ್ನು ಅಧ್ಯಯನವನ್ನು ಮಾಡಿದವರು, ಎಲ್ಲವನ್ನೂ ಬಲ್ಲವರು. ಹಾಗಾಗಿ ಭೀತಿರ್ಭಾವ್ಯೇಷು ವಸ್ತುಷು ನ ಕರ್ತವ್ಯ. ಏನಾಗಬೇಕೋ ಹಾಗೇ ಆಗುತ್ತವೆ. ಅಲ್ಲಿ ನಾವು ಭಯಪಟ್ಟ ಮಾತ್ರಕ್ಕೆ ಏನು ಪರಿಹಾರ ಮಾಡಲು ಶಕ್ಯವಿಲ್ಲ. ಎಂಥೆಂಥವರು, ನಲ ಮಹಾರಾಜ ಎಂಥ ಸಾತ್ವಿಕ, ಅವನಿಗೆ ಎಷ್ಟು ಕಷ್ಟವಾಯಿತು. ದಮಯಂತಿ ಮತ್ತು ನಲ ಕಷ್ಟವನ್ನು ಪಡಲಿಲ್ಲ. ಸಾಕ್ಷಾತ್ ರಾಮಚಂದ್ರ ದೇವರು ಅವನು ವನವಾಸವನ್ನು ಅನುಭವಿಸಲಿಲ್ಲವೇ? ಯುಧಿಷ್ಠಿರ ಅವನು ಎಷ್ಟು ಸಾತ್ವಿಕನಾದರೂ ಪಾಂಡವರು 13 ವರ್ಷ ವನವಾಸವನ್ನು ಅನುಭವಿಸಲಿಲ್ಲವೇ? ಬಲಿರಾಜ ಎಲ್ಲವನ್ನೂ ದಾನವನ್ನು ಮಾಡಲಿಕ್ಕೆ ಹೊರಟಿರ್ತಕ್ಕಂಥವನು ಅವನು ಕೊನೆಗೆ ಭೂಮಿಯಲ್ಲಿ ಹೋಗಲಿಲ್ಲವೇ? ಯಾದವರು ಕೃಷ್ಣನ ಭಕ್ತರಾದರೂ ಬ್ರಾಹ್ಮಣನ ಶಾಪದಿಂದ ಕುಲವೆಲ್ಲ ವಿನಾಶವಾಗಲಿಲ್ಲವೇ? ಹಿರಣ್ಯಾಕ್ಷ ಇಷ್ಟೆಲ್ಲ ತಪಸ್ವಿಯಾಗಿದ್ದ, ಹಿರಣ್ಯಕಶಿಪುವಿನ ಬಲ ಇತ್ತು, ಆದರೆ ಅವನು ಚಿರಾಯು ಆದನೇ. ಕಾರ್ತವೀರ್ಯ ಅವನು ದತ್ತನ ಉಪಾಸಕ, ಆದರೆ ಕೊನೆಗೆ ಶಿರಚ್ಛೇದ ಅವನಿಗೆ ಆಗಲಿಲ್ಲವೇ? ಹಾಗಾಗಿ ಯಾರಿಗೆ ಯಾವುದಾಗಬೇಕೋ ಅದು ಹಾಗೆ ಆಗುತ್ತದೆ. ಪರೀಕ್ಷಿನ್ ಮಹಾರಾಜ ಪಾಂಡವರ ವಂಶದಲ್ಲಿ ಬಂದವನು ಕೊನೆಗೆ ಒಬ್ಬ ಬ್ರಾಹ್ಮಣನ ಶಾಪದಿಂದ ಅವನಿಗೆ ಅಜಗರ ಬಂದು ಸರ್ಪ ಕೊಂದು ಹಾಕಿದೆ. ಹಾಗಾಗಿ ಅತ ಉತ್ತಿಷ್ಟ ಹೇನಾಥ ಹರಿಂ ಭಜ ಸನಾತನಂ. ಪರಮಾತ್ಮನ ಆರಾಧನೆಯನ್ನು ಮಾಡು, ಯಾವ ಚಿಂತೆ ಬೇಡ, ದೇವರು ಕೊಟ್ಟದ್ದರಲ್ಲಿ ತೃಪ್ತರಾಗಿ ಇರೋಣ ಅಂತ ಹೇಳಿದಾಗ ಅವಳ ಸಮಾಧಾನದ ಮಾತುಗಳನ್ನು ಕೇಳಿ ಆಗ ಸುದೇವ ಸ್ವಲ್ಪ ಧೈರ್ಯವನ್ನು ತೆಗೆದುಕೊಂಡು ಅವರು ಭಗವಂತನಲ್ಲೇನೇ ಮನಸ್ಸನ್ನು ಇಟ್ಟಿದ್ದಾರೆ. ಆಯ್ತು, ಭಗವಂತ ಯಾರಿಗೆ ಯಾವುದನ್ನು ಕೊಡ್ತಾನೋ ಅದನ್ನು ನಾವು ಅನುಭವಿಸಲೇಬೇಕು ಅಂತ ಇದ್ದಷ್ಟು ಕಾಲವಾದರೂ ಆ ಮಗುವಿನ ಜೊತೆಗೆ ಪ್ರೀತಿಯಿಂದ, ಸಂತೋಷದಿಂದ, ಸಮಾಧಾನದಿಂದ ಇರೋಣ ಅಂತ ಆ ಸುದೇವ, ಗೌತಮಿ ಮತ್ತು ಶುಕದೇವ ಕಾಲವನ್ನು ಕಳೀತಾ ಇದ್ದಾರೆ. ಮುಂದೆ ಏನಾಯಿತು ಅದರ ವಿಚಾರವನ್ನು ನಾಳಿನ ದಿವಸ ತಿಳಿಯೋಣ. ಹರೆಯೇ ನಮಃ. ಮಧ್ವೇಶಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.